ಎಷ್ಟು ದಿನ ಅಂತ ಮೋಸ ಹೋಗ್ತೀರಾ? ಏನದು ದುಡ್ಡು ಒಬ್ಬ ತಂದು ಇದು ಯಾವುದೋ ಒಂದು ಕಂಪ್ನಿ ಓಪನ್ ಆಗಿದೆ, ಇಲ್ಲಿ ಒಬ್ಬರನ್ನ ತಂದು ಇನ್ನೊಬ್ರು ಸೇರಿಸಿದ್ರೆ ದುಡ್ಡು ಕೊಟ್ಟರೆ 45,000 ರೂಪಾಯಿ ಕೊಟ್ಟು ಸೇರ್ಕೊಂಡ್ರೆ ಕೆಲಸ ಕೊಡಿಸ್ತೀವಿ, ಅದರಿಂದ ಇನ್ಕಮ್ ಅಂತೆ. ಅಂದರೆ ಇವ್ರು ತಂದು ನನಗೆ ಸೇರಿಸಿದ್ರೆ ಈ ಕಂಪ್ನೀಲಿ 45,000 ರೂಪಾಯಿ ಅಂತೆ ಒಬ್ಬರಿಗೆ. 45,000 ರೂಪಾಯಿ ಇವ್ರು ತಂದು ನನಗೆ ಸೇರಿಸಿದ್ರೆ ಆ ದುಡ್ಡಲ್ಲಿ ಇವ್ರಿಗೆ ಕಮಿಷನ್ ಹೋಗುತ್ತಂತೆ. ಎಷ್ಟು ದಿನ ಅಂತ ಹಿಂಗೆ ಮೋಸ ಹೋಗ್ತೀರಾ ಜನ? ಈ ಥರ ಮೋಸಗಳು ಎಷ್ಟೋ ದಿವಸಗಳಿಂದ ಆಲ್ರೆಡಿ ನಡೀತಾ ಇದೆ. ಬಟ್ ಇವತ್ತಿಗೂ ಜನಗಳು ನೀವು ಮೋಸ ಹೋಗ್ತಿದ್ದೀರಾ ಅಂದರೆ ತುಂಬ ಆಶ್ಚರ್ಯಕರ ಸಂಗತಿ. ಯಾಕಂದರೆ ಇವತ್ತಿನ ಜನ್ರೇಷನಲ್ಲಿ ಜನ ತುಂಬ ಫಾಸ್ಟ್ ಇದ್ದೀವಿ ಅಂತ ಅಂದ್ಕೊಂಡಿದ್ದೀರಾ. ಸುಮಾರು 20ರಿಂದ 25 ಜನ ಹೆಣ್ಮಕ್ಳು 45,000 ದುಡ್ಡು ಕಟ್ಟಿ ಇವತ್ತು ಬಂದು ಸ್ಟೇಷನ್ ಮುಂದೆ ಕೂತಿದ್ದಾರೆ. ಅಲ್ಲಿ ಪೊಲೀಸವ್ರು ಏನು ಮಾಡೋಕ್ಕೆ ಸಾಧ್ಯ? ಅವ್ರು FIR ಮಾಡಿದ್ರು. ಅವನ್ನ ಕೇಳಿದ್ರೆ ಅವ್ನ ಕಂಪ್ನಿಯವ್ರು ನನ್ನ ಹತ್ರ ದುಡ್ಡಿಲ್ಲ ಅಂತಿದ್ದಾನೆ. ಎಷ್ಟು ದಿನ ಅಂತ ಹಿಂಗೆ ಮೋಸ ಹೋಗ್ತೀರಾ? ಸ್ವಲ್ಪ ಜನ ಎಚ್ಚೆತ್ಕೊಳ್ಳಿ ಆಯಿತಾ. ಅವ್ನು ಯಾವುದೋ ಒಂದು ಕಂಪ್ನಿ ಓಪನ್ ಆಗ್ಬಿಡ್ತು, ಇವನ್ನ ತಂದು ಇವ್ನು ಸೇರಿಸಿದ್ರು, ಅವ್ನು ತಂದು ಇನ್ನೊಂದು ಸೇರಿಸಿದ್ರು, ಇದೆಲ್ಲ ಮೋಸ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಇವ್ನು ತಗೊಂಡು 45,000 ಇವನಿಗೆ ಕಟ್ಟಬೇಕಂತೆ, ಅವ್ನು ತಗೊಂಬಂದು ಅವ್ನು 45,000 ರೂಪಾಯಿ ಇನ್ನೊಬ್ಬನ ಸೇರಿಸ್ಬೇಕಂತೆ, ಅವ್ನು ಇನ್ನೊಬ್ಬನ ಸೇರಿಸ್ಬೇಕಂತೆ, ಅದರಿಂದ ಇವ್ರಿಗೆ ಇನ್ಕಮ್ ಅಂತೆ ಆಯಿತಾ. ಈ ಥರ ಒಂದು ಲೋನ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಫೋನ್ ಮಾಡ್ತಾರೆ. ಅವ್ರ ಮುಖ ನೋಡಿರಲ್ಲ, ಇನ್ನೊಂದು ನೋಡಿರಲ್ಲ, ನೀವು ತಿರ್ಗಿ ಅದಕ್ಕೂ ದುಡ್ಡು ಹಾಕೋದು. ಎಷ್ಟು ದಿನ ಅಂತ ಈ ಥರ ಮೋಸ ಹೋಗ್ತೀರಾ? ಇವತ್ತು 20-25 ಜನ ಹೆಣ್ಮಕ್ಳು ಬಂದ್ಬಿಟ್ಟು ನಿಂತಿದ್ದಾರೆ ಆಯಿತಾ. ಅವ್ರು ಬಂದ್ಬಿಟ್ಟು ಇಲ್ಲಿಗೆ ನಿಂತಿದ್ದಾರೆ. ಇವತ್ತು ಸಮಯ ಸುಮಾರು ಇವಾಗ 12 ಗಂಟೆ. ಇಷ್ಟೊತ್ತಾದ್ರೂ ನಾವು ಸ್ಟೇಷನ್ ಹತ್ರ ಇದ್ದು FIR ಮಾಡಿಸಿ ಹೋಗ್ತಾ ಇದ್ದೀವಿ. ನೀವು ಎಷ್ಟು ದಿನ ಅಂತ ಜನಗಳು ಮೋಸ ಹೋಗ್ತಿದ್ದಾರೆ? ನಿಮಗೆ ಬುದ್ಧಿ ಇಲ್ವಾ? ನಿಮಗೆ ಕಾಮನ್ ಸೆನ್ಸ್ ಇಲ್ವಾ? ಲೋನ್ ಹಾಕ್ತೀವಿ ಅಂದಿದ ತಕ್ಷಣ ದುಡ್ಡು ಹಾಕ್ಬಿಡ್ತೀರಾ? ಏನೋ ಅವ್ನು ಯಾರೋ ಬಂದು ಇನ್ಕಮ್ ಅಂದಿದ ತಕ್ಷಣ ದುಡ್ಡು ಹಾಕ್ಬಿಡ್ತೀರಾ? ಎಷ್ಟು ದಿನ ಅಂತ ಹಿಂಗೆ ಮಾಡ್ತೀರಾ? ಸ್ವಲ್ಪ ನೀವೇ ಇವತ್ತು ಬಂದು ನಮ್ಮ KRS ಪಕ್ಷದ ಮೊರೆ ಹೋಗಿದ್ದಾರೆ ಎಷ್ಟು ದಿನ ಆದಮೇಲೆ ಆಯಿತಾ. ಈಗ ನಾಳೆಯಿಂದ ನಾವು ತರಿಸಿ ಅವನ್ನೆಲ್ಲ ಕುಂಡ್ರಿಸಿ FIR ಹಾಕಿ ಅವ್ನು ಹೇಳ್ತಿದ್ದಾನೆ ಅದು ಯಾವುದೋ ಸೂರತ್ತು ಇನ್ನೊಂದು ಮತ್ತೊಂದು ನಮ್ಮ ಓನರು ಅಂತ ಅವ್ನು ಹೇಳ್ತಿದ್ದಾನೆ. ಇಲ್ಲಿ ಯಾರೂ ಇಲ್ಲ ಸರ್, ನನ್ನ ಹತ್ರ ದುಡ್ಡಿಲ್ಲ ಅಂತ ಅವ್ನು ಹೇಳ್ತಿದ್ದಾನೆ. ಈಗ ಏನು ಮಾಡೋದು? ನಮ್ಮ ಕೈಲಾಗಿ ನಾವು ಮಾಡಿಸಿದ್ವಿ, ಅಷ್ಟು ಜನದ ಮೇಲೆ FIR ಮಾಡಿಸಿದ್ವಿ ಆಯಿತಾ. ಈಗ ದುಡ್ಡು ಕೊಡೋಕ್ಕೆ ಈಗ ಅವರು ಅಕೌಂಟ್ಗಳನ್ನ ಸೀಸ್ ಮಾಡಬೇಕು. ಅಕೌಂಟ್ಗಳು ಯಾರಿಗೆ ಇವ್ನು ಬಂದು ಅವ್ನು ಸೇರ್ಸೋನೆ, ಅವ್ನು ಬಂದು ಇವ್ನು ಸೇರ್ಸೋನೆ, ಇವ್ನು ಬಂದು ಅವ್ನು ಸೇರ್ಸೋನೆ, ಅವ್ನು 45,000 ಅವ್ನಿಗೆ ಹಾಕೋದಂತೆ, ಇವ್ರಿಗೆ ಹಾಕೋದಂತೆ, ಇವ್ನು ನನಗೆ ಹಾಕೋದಂತೆ. ಎಷ್ಟು ದಿನ ಅಂತ ಮೋಸ ಹೋಗ್ತೀರಾ? ಆಮೇಲೆ ಇದು ನೆಲಮಂಗಲ. ಆಮೇಲೆ ಇವತ್ತು KRS ಪಕ್ಷ ನ್ಯಾಯದ ಪರ ನಿಂತ್ಕೊಳತ್ತೆ ಆಯಿತಾ. ಜನಗಳ ಪರವಾಗಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ನಾವು ನಿಂತ್ಕೊಂತೀವಿ. ಈ ಥರ ಯಾರಾದರೂ ಇನ್ನು ಮುಂದೆ ಮಾಡಬೇಕು ಅಥವಾ ಮಾಡ್ತೀವಿ ಅಥವಾ ಇನ್ನು ಈ ಥರ ಯಾವುದಾದ್ರೂ ಕಂಪ್ನಿಗಳು ನಡೆಸ್ತಾ ಇದ್ರೆ ನಿಮಗೆಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾವಿರೋದು KRS ಪಕ್ಷ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ನಮ್ಮ ಹೆಣ್ಣು ಮಕ್ಕಳಿಗೆ, ನಮ್ಮ ಕರ್ನಾಟಕ ಜನರಿಗೆ ಏನಾದರೂ ತೊಂದರೆ ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಬಿಡಿಸಲ್ಲ. ಇಷ್ಟು ದಿನ ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ಇಲ್ಲಿಂದ ಓಡೋಗೋದು, ಹಿಂದೆ ಬಾಗಿಲಿಂದ ಓಡೋಗೋದು, ಲಂಚ ಕೊಟ್ಬಿಟ್ಟು ಓಡೋಗೋದು, ಅವೆಲ್ಲ ಇಲ್ಲ. ಕೋರ್ಟಲ್ಲಿ ಬಂದು ಫೇಸ್ ಮಾಡಲೇಬೇಕು. ಯಾರನ್ನೂ ಕೂಡ ನಾವು ಸುಮ್ಮನೆ ಬಿಡಲ್ಲ. ಇಂಥ ಕಂಪ್ನಿಗಳು ಅವ್ನು ತಂದು ಸೇರಿಸಿದ್ರೆ ನಿನಗೆ ಇನ್ಕಮ್ ಬರುತ್ತೆ, ಅವ್ನು ತಂದು ದುಡ್ಡು ಕಟ್ಟಿದ್ರೆ ನಮಗೆ ಇನ್ಕಮ್ ಬರುತ್ತೆ, ಈ ಥರ ಯಾವ್ದಾನ ಇದ್ದರೆ ಎಲ್ಲ ಬಂದ್ ಮಾಡ್ಕೊಂಬಿಡಿ. ಜನರಿಗೆ ಅನ್ಯಾಯ ಆಗೋಕ್ಕೆ ಇನ್ಮೇಲಿಂದ KRS ಪಕ್ಷ ಯಾವುದೇ ಕಾರಣಕ್ಕೂ ಬಿಡಲ್ಲ. ಜನರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯಕ್ಕೆ ನಾವು ಬಿಡಲ್ಲ, ಸರಿನಾ? ನೀವು ಮಾಡ್ತಾ ಇರಿ. ಈಗ ನೆಲಮಂಗಲದಲ್ಲಿ ಕ್ಲೋಸ್ ಮಾಡಿಸಿದ್ದೀವಿ, ಕೋಲಾರದಲ್ಲಿ ಕ್ಲೋಸ್ ಮಾಡಿಸ್ತಿದ್ದೀವಿ, ಹಿಂಗೆ ಕರ್ನಾಟಕ ಪೂರ್ತಿ ಕ್ಲೋಸ್ ಮಾಡಿಸ್ತೀವಿ. ಆಮೇಲೆ ಜನ ಸ್ವಲ್ಪ ನಿಮ್ಮ ತಲೆಯಲ್ಲೂ ಬುದ್ಧಿ ಇಟ್ಕೊಳ್ಳಿ. ನೆಕ್ಸ್ಟ್ ಮೈಸೂರಲ್ಲೂ ಇದೆಯಂತೆ. ಮೈಸೂರಲ್ಲಿ ಇದೆಯಂತೆ ಒಂದು ಬ್ರಾಂಚು. ಮೈಸೂರು ಜನ ಎಚ್ಚೆತ್ಕೊಳ್ಳಿ. ಯಾರು 45,000 ತಂದು ಇವ್ರಿಗೆ ಕಟ್ಟಿದ್ರೆ, ಇವ್ರು ತಂದು ನನಗೆ ಕಟ್ಟಿದ್ರೆ ನಾನು ದುಡ್ಡಲ್ಲಿ ಇವ್ರಿಗೆ ಇನ್ಕಮ್ ಕೊಡೋದಂತೆ. ಅದು ಏನು ಇವೆಲ್ಲ? ಆಮೇಲೆ ಅವ್ನು ಯಾರೋ ಫೋನ್ ಮಾಡ್ತಾನೆ, ನಿಮಗೆ ಲೋನ್ ಕಳಿಸ್ಬಿಡ್ತೀನಿ, ಇನ್ನೇನು ಅಕೌಂಟಲ್ಲಿ ಇದೆ ಅಂತ ಅದು ಯಾವುದೋ ಫೇಕ್ ಮೆಸೇಜ್ ಕಳಿಸ್ಬಿಡ್ತಾನೆ, ಕ್ರೆಡಿಟೆಡ್ ಅಂತ ಹೇಳ್ಬಿಟ್ಟು 45,000 ಕ್ರೆಡಿಟೆಡ್ ಅಂತ ಅವನಿಗೆ ದುಡ್ಡು ಹಾಕ್ಬಿಡ್ತೀರಾ. ಎಷ್ಟು ದಿನ ಅಂತ ಹಿಂಗೆ ಮೋಸ ಹೋಗ್ತೀರಾ? ಯಾರು ಆಫೀಸ್ ನೋಡಿ ಮೊದಲು ಅಲ್ಲೇನಿದೆ ವಾಸ್ತವ ತಿಳ್ಕೊಳ್ಳಿ, ಅಲ್ಲೇನಿದೆ ನೋಡಿಬಿಟ್ಟು ಅದಾದಮೇಲೆ ನೀವು ಹೋಗಿ. ಅವ್ರು ಹೇಳ್ತಾ ಇದ್ದಾರೆ ನೇರವಾಗಿ 45,000 ರೂಪಾಯಿ ಕಟ್ಟಿ ನೀವು ಮನೆಯಲ್ಲಿ ಕೆಲಸ ಮಾಡಬೇಕು, ನಿಮಗೆ ಕೆಲಸ ಕೊಡಿಸ್ತೀವಿ ಅಂತ ಫಸ್ಟ್ ಕರೀತಾರೆ. ಆಮೇಲೆ ನೀವು 45,000 ರೂಪಾಯಿ ಕಟ್ಟಬೇಕು ಅಂತಾರೆ. ಎಷ್ಟು ದಿನ ಅಂತ ಮೋಸ ಹೋಗ್ತೀರಾ? ನಮ್ಮ ಕೈಲಂತೂ ಇಂಥರ ನಮಗೆ ಏನು ಅನ್ನಿಸ್ತಿದೆ ಅಂದರೆ, ನಮ್ಗೆ ಜನಗಳ ಪರವಾಗಿ ನಮಗೆ ಎಷ್ಟೊತ್ತಾದ್ರೂ ನಾವು ನಿಂತಿದ್ದೀವಿ, ನಮ್ಗೆ ಅದು ಅನ್ನಿಸ್ತಿಲ್ಲ. ಬಟ್ ನೀವು ಎಷ್ಟು ದಿನ ಮೋಸ ಹೋಗ್ತೀರಾ? ಅಲ್ಲಿ ನೋಡಿದ್ರೆ ಸರ್ಕಾರದವ್ರು ಒಂಥರ ಜನಗಳನ್ನ ಕಿತ್ಕೊಂಡು ತಿಂತವ್ರೆ. ಈ ಥರ ಮೋಸ ಮಾಡೋರು ಈ ನನ್ನ ಮಕ್ಕಳು ಎಲ್ಲೆಲ್ಲಿಂದನೋ ಬಂದ್ಬಿಟ್ಟು ಇವ್ರು ನೋಡಿದ್ರೆ ಇವ್ರು ಮೋಸ ಮಾಡೋಕ್ಕೆ ನಿಂತಿದ್ದಾರೆ ಜನಗಳನ್ನ. ಆಮೇಲೆ ಸರ್ಕಾರನೂ ಅಷ್ಟೇ ಸ್ವಲ್ಪ ಇಂಥವ್ರ ಮೇಲೆ ನಿಗಾ ವಹಿಸಿ ಈ ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳು ಮತ್ತು ಈ ಲೋನ್ ಕೊಡ್ತೀವಿ ಅಂತ ಮೋಸ ಮಾಡ್ತಿರೋರೆಲ್ಲ ನೀವು ಬೇಗ ಮಟ್ಟ ಹಾಕಲಿಲ್ಲ ಅಂತಂದರೆ ಜನಗಳಿಗೆ ಆಲ್ರೆಡಿ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಈಗ ಜನಗಳ ಹತ್ರ ಆಲ್ರೆಡಿ ದುಡ್ಡಿಲ್ಲ. ಒಂದು ಕಡೆ ಸರ್ಕಾರದ ಒಂದು ಅತಿಯಾದ ಟ್ಯಾಕ್ಸು, ಇನ್ನೊಂದು ಕಡೆ ಈ ರೀತಿ ಜನಗಳು ಹೇಗೆ ಬದುಕ್ತಾರೆ? ಸರ್ಕಾರ ದಯವಿಟ್ಟು
ಇಂಥವ್ರ ಮೇಲೆ ಬೇಗ ಒಂದು ಒಳ್ಳೆಯ ಕಾನೂನು ರೂಪಿಸಿ ಇಂಥವ್ರು ಯಾವುದು ಆನ್ಲೈನ್ ಫ್ರಾಡ್, ಸೈಬರ್ ಫ್ರಾಡ್ ಆಗದಿರೋ ಥರ ಕಾನೂನು ಮಾಡಿ ಇವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇವ್ರು ಎಲ್ಲೇ ಇದ್ರೂ ಹಿಡಿಬೇಕು. ಆಮೇಲೆ ಜನಗಳಿಗೆ ಮನವರಿಕೆ ಆಗಬೇಕು. ಏನು ಆನ್ಲೈನ್ ಅಪ್ಲಿಕೇಶನ್ಗಳು, ಈ ಆನ್ಲೈನ್ ಬೆಟ್ಟಿಂಗ್ಗಳು, ಆಮೇಲೆ ಆನ್ಲೈನಲ್ಲಿ ಅವ್ರು ಯಾರೋ ಮಕಾನೇ ನೋಡಿರಲ್ಲ, ನಿನಗೆ ದುಡ್ಡು ಹಾಕ್ಬಿಡ್ತೀನಿ, ಲೋನ್ ಕೊಟ್ಬಿಡ್ತೀನಿ ಅದನ್ನೋದು, ಈ ಒಬ್ಬರಿಂದ ಒಬ್ರಿಗೆ ಸೇರಿಸೋದು, ನೀನು 45,000 ಅವ್ನಿಗೆ ಕಟ್ಟೋದು, ಅವ್ನು 45,000 ಇವನಿಗೆ ಕಟ್ಟೋದು, ಈ ಥರ ಎಲ್ಲ ಕಂಪನಿಗಳನ್ನ ತಕ್ಷಣವೇ ಬಂದ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಂತಿದ್ದೀನಿ. ಜನಗಳು ಅಷ್ಟೇ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಳ್ಳಿ, ಆಯ್ತಾ? ದಯವಿಟ್ಟು ನಿಮ್ಗೆಲ್ಲ ಕೇಳ್ಕೊಂತಿದ್ದೀನಿ, ಆಯ್ತು? ಯಾರನ್ನ ಇದ್ದೀರನಪ್ಪ ನೀವು ಮೋಸ ಹೋದರು? ಅವರೆಲ್ಲ ಹೋದ್ರು ಮನೆಗೆ. ಟೆನ್ಷನ್ ತೋರಿಸಿ ಸರ್ ಇವ್ರಿಗೂ ಒಬ್ರಿಗೆ ಅನ್ಯಾಯ ಆಗಿದೆ. ಏನಾಗಿದೆ ನಿಮ್ಗೆ ಏನಾಗಿದೆ ಅದನ್ನು ಮಾತಾಡಿ. ಎಲ್ಲ ಹೋಗಿದ್ದಾರೆ, ನೀವು ಮಾತಾಡಿ. ಏನಾಗಿದೆ ಅಂತ ಮಾತಾಡಿ. ಹಾಂ ಸರ್, ದೊಡ್ಡಬಳ್ಳಾಪುರದಲ್ಲಿ ಮಾಡರ್ನ್ ಸೋರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಓಪನ್ ಮಾಡಿಬಿಟ್ಟು ಅಲ್ಲಿ ನಿಮಗೆ ಫೇಸ್ಬುಕ್ಕಲ್ಲೆಲ್ಲ ವೇಕೆನ್ಸಿ ಜಾಬ್ ವೇಕೆನ್ಸಿ ಇದೆ ಅಂತ ಹೇಳ್ಬಿಟ್ಟು ಇದನ್ನ ಹಾಕಿರ್ತಾರೆ. ನಾವು ಫೋನ್ ಮಾಡಿದ್ರೆ ಈ ಜಾಬ್ ಇದೆ ಬನ್ನಿ ಅಂತ ಕರೆಸ್ಕೊಂಬಿಟ್ಟು 5 ದಿವಸ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಡಬೇಕಾದ್ರೆ ಇದು ಜಾಬ್ ಅಲ್ಲ, ನೀವು ಬಿಸ್ನೆಸ್ ಮಾಡಬೇಕು, ಇಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು 40,000 ಅಮೌಂಟ್ ಕಟ್ಟಿ ಬಟ್ಟೆ ಪರ್ಚೇಸ್ ಮಾಡಿಬಿಡಿ. ಥರ ಚೈನ್ ಲಿಂಕ್ ಇದ್ದಂಗೆ ಸರ್. ಇದು ನಾವು ಒಬ್ಬ ಕರ್ಕೊಂಬಂದು ನಮ್ಮ ಕೆಳಗಡೆ ಒಬ್ಬ ಜಾಯ್ನ್ ಮಾಡಿಸಿದ್ರೆ ನಮಗೆ ಕಮಿಷನ್ ಅಂತ ಬರುತ್ತೆ. ಒಟ್ಟಿಗೆ 4 ಕ್ಯಾಂಡ್ ಕ್ಲಿಯರ್ ಮಾಡ್ಕೋಬೇಕಂತ ಹೇಳ್ತಾರೆ. 4 ಕ್ಯಾಂಡ್ ಕ್ಲಿಯರ್ ಆದಮೇಲೆ ಅವ್ರ ಕೆಳಗಡೆ ಅವ್ರು ಸೇರಿಸ್ಕೊಂಡು ಹೋದಾಗ ನಮಗೆ ಇನ್ಕಮ್ ಬರುತ್ತೆ ಅಂತ ಇದು ಮಾಡಿಬಿಟ್ಟು ಹಿಂಗೆಲ್ಲ ಫೇಕ್ ಮಾಡಿದ್ದಾರೆ. ಫ್ರಾಡ್ ಆಗಿದ್ದಾರೆ. ಫ್ರಾಡಲ್ಲಿ ಎಷ್ಟು ಜನ ಇರ್ಬೋದು ಸರ್? ಒಂದು ಹೆಚ್ಚು ಕಮ್ಮಿ ಒಂದು 2,000 ಜನ ಇದೆ ಸರ್. ಕೋಲಾರ ಟು ದೊಡ್ಡಬಳ್ಳಾಪುರ ಎಷ್ಟು ಜನಕ್ಕೂ ಫ್ರಾಡ್ ಮಾಡಿದ್ದಾರೆ. ಎಷ್ಟು ಜನಕ್ಕೂ ಫ್ರಾಡ್ ಆಗಿದೆ. ಫುಲ್ ಕಂಪ್ನಿ ಎಲ್ಲ ಹೋಗ್ಬಿಟ್ಟು. ಅದರಲ್ಲಿ ನೀವು ಒಬ್ಬರು. ನಾನು ಒಬ್ಬ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ರವಿ ಅಂತ. ಯಾವ ಊರ ಕಡೆಯವರು? ನಮ್ಮದು ಶಿರಾ ತಾಲೂಕು ತಾವರೆಕೆರೆ. ನಿಮಗೆ ಇವತ್ತು ಸಪೋರ್ಟಾಗಿ ನಿಂತಿದ್ದ್ಯಾರು? KRS ಪಕ್ಷದವರು ನಿಂತ್ಕೊಂಡ್ರಾ? ನಿಮಗೆ ಸಹಾಯ ಮಾಡಿದ್ರಾ? ಸಹಾಯ ಮಾಡಿದ್ದಾರೆ. ಏನು ಹೇಳಿದ್ದಾರೆ? ದುಡ್ಡು ಅಮೌಂಟ್ ಕೊಡಿಸ್ತೀವಿ ಅಂತ ಹೇಳಿದಾರ? ಏನು ಹೇಳಿದ್ದಾರೆ? ನ್ಯಾಯ ಕೊಡ್ತಿದ್ದಾರೆ. ಅಮೌಂಟ್ ಬರುತ್ತೆ ಇಲ್ಲೋ ಗೊತ್ತಿಲ್ಲ. ಬಟ್ 100 ಜನಕ್ಕೆ ನ್ಯಾಯ ಸಿಕ್ಕಿದೆ ಸರ್ ಒಟ್ಟಿಗೆ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಬಂಧುಗಳೇ ನಮಸ್ಕಾರ. ನಾನು ತಿಪ್ಪೇಶ್, ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ. ವಿಷಯ ಏನಪ್ಪ ಜನಗಳಿಗೆ ತಿಳಿಸೋದೇನೆಂದರೆ, ಯಾರೇ ಆಗಲಿ ನಾವು ನಿಮಗೆ 1 to 2 3 ಈ ಥರ ಮಾಡಿಕೊಡ್ತೀವಿ, ನಿಮಗೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂಥೇಳಿ ನೂರಾರು ಕಂಪ್ನಿ ಫ್ರಾಡ್ ಕಂಪ್ನಿಗಳಿರ್ತವೆ. ಯಾವುದೇ ಕಾರಣಕ್ಕೂ ಇಂಥ ಕಂಪ್ನಿಗಳಿಗೆ ನೀವು ಯೋಚನೆ ಮಾಡ್ದಲೇ ದುಡ್ಡು ಹಾಕೋಕ್ಕೆ ಹೋಗಬೇಡಿ. ದಯವಿಟ್ಟು ಇನ್ನು ಮುಂದೆ ಆದರೂ ಎಚ್ಚೆತ್ಕೊಳ್ಳಿ. ಇಂಥ ಆನ್ಲೈನಲ್ಲಿ ನಾವು ಲೋನ್ ಕೊಡ್ತೀವಿ, ಮತ್ತು ಬೆಟ್ಟಿಂಗುಗಳ ಮಾಡಿಸ್ತೀವಿ, ಮತ್ತು ನಾವು ನಿಮಗೆ 45,000 ಕಟ್ಟಿದ್ರೆ ನಿಮಗೆ ಜಾಬ್ ಕೊಡಿಸ್ತೀವಿ, ಕೂತ್ಕೊಂಡೆ ದುಡಿಬೋದು ಅಂತ ಹೇಳಿ ನಿಮ್ಮನ್ನು ಯಾಮಾರ್ಸೋ ಅಂಥ ಕಂಪ್ನಿಗಳು ಹೆಚ್ಚು ನಮ್ಮ ಬೆಂಗಳೂರಲ್ಲಿ ಇದ್ದಾವೆ. ಬೆಂಗಳೂರು ಮತ್ತು ಹೊರಗಡೆ ಜಾಸ್ತಿ ಇದ್ದಾವೆ. ಅದಕ್ಕೆ ಯಾರೂ ಮೋಸ ಹೋಗಬೇಡಿ. ದಯವಿಟ್ಟು ನಿಮ್ಮ ಮನೆ ಮಠ ಹಾಳು ಮಾಡ್ಕೋಬೇಡಿ. ಏನೋ ಇಂಥ ಸಮಸ್ಯೆ ನೀವು ಆಗೋದಕ್ಕಿಂತ ಮುಂಚೆ ನೀವು ಎಚ್ಚೆತ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ನಾನು ಈ ಲೈವ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.